ಮತ್ತೆ ಬಂದು ತಗೋತೀವಿ. ಅಮ್ಮ ಬಾ. ಶೋಭಾ, ಅದನ್ನಲ್ಲಿಡು. ನೋಡಿದ್ಯಾ, ರೇಟ್ ನೋಡಿ ಭಯ ಪಟ್ಕೊಂಡು ಹಾಗೆ ಹೋಗ್ಬಿಟ್ರು. ಇನ್ನು ಅವ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ನಮ್ಮ ಕೆಲಸ ನಾವು ನೋಡೋಣ. ಹೋಗ್ಲಿ ಬಿಡು, ನಕ್ಷತ್ರಗೆ ಒಂದ್ಸರ್ತಿ ಕಾಲ್ ಮಾಡು. ಎಲ್ಲಿದ್ದಾಳೋ ಏನೋ. ಸರಿ ಅತ್ತೆ. ಇದು ಚೆನ್ನಾಗಿದೆ ಅಲ್ವಾ? ಸೂಪರ್, ತುಂಬಾ ಚೆನ್ನಾಗಿದೆ. ತಿರ್ಗಾ ನನ್ನ ಅತ್ತೆ ಫೋನ್ ಮಾಡ್ತಿರ್ಬೇಕು. ಈ ಸಲ ಸೊಸೆ ಮಾಡ್ತಿದ್ದಾಳೆ. ಮಾತಾಡು. ಅವ್ರು ಅಷ್ಟು ಸಲ ಕಾಲ್ ಮಾಡ್ತಿದ್ದಾರೆ, ಮಾತಾಡ್ತಿದ್ರೆ ಹೇಗೆ? ಹಲೋ ಅಕ್ಕ, ನಾನೇ ನಿಮ್ಗೆ ಫೋನ್ ಮಾಡ್ಬೇಕು ಅಂತ ಅನ್ಕೊಳ್ತಿದ್ದೆ. ಹೌದಾ? ಹೌದಕ್ಕ, ನನ್ನ ಫೋನ್ ಸೈಲೆಂಟ್ ಮೋಡಲ್ಲಿತ್ತು. ಅತ್ತೆ ಪಾಪ ತುಂಬಾ ಸಲ ಫೋನ್ ಮಾಡಿದ್ರು ಅಂತ ಅನ್ಸತ್ತೆ, ನನಗೆ ಕೇಳಿಸ್ಲೇ ಇಲ್ಲ. ಪರವಾಗಿಲ್ಲ ಬಿಡು, ಶಾಪಿಂಗ್ ಪ್ರೋಗ್ರಾಮ್ 1 ಗಂಟೆ ಮೊದಲೇ ಆಗಬೇಕು. ಆ ವಿಷಯ ನಿನಗೆ ಹೇಳೋಕೆ ಅಂತಾನೆ ಅತ್ತೆ ಫೋನ್ ಮಾಡಿದ್ದು. ಈ ಸೀರೆನ ಪ್ಯಾಕ್ ಮಾಡ್ಲಾ ಮ್ಯಾಮ್? ಪ್ಯಾಕ್ ಮಾಡ್ಲಾ ಅಂತಿದ್ದಾರೆ. ನೀನು ಶಾಪಿಂಗ್ಗೆ ಬಂದಿದೀಯಾ? ಬಂದಿದ್ದೀನಿ ಅಕ್ಕ, ಗ್ರೌಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ನಾವು ಶಾಪಲ್ಲೇ ಇದ್ದೀವಿ ನಕ್ಷತ್ರ. ಹೌದಾ, ಎಲ್ಲಿದ್ದೀರಾ? ನಾವು 3rd ಫ್ಲೋರಲ್ಲಿ ಇದ್ದೀವಿ. 3rd ಫ್ಲೋರಾ? ಹೌದು ನಕ್ಷತ್ರ, 3rd ಫ್ಲೋರ್ಗೆ ಬಂದ್ಬಿಡು. ಸರಿ ಅಕ್ಕ, 5 ಮಿನಿಟ್ಸಲ್ಲಿ ಬಂದ್ಬಿಡ್ತೀನಿ. ಸರಿ. ಏನಂದ್ಲು? ಇಲ್ಲೇ ಇದ್ದಾಳಂತೆ ಅತ್ತೆ, ಬಂದ್ಬಿಡ್ತೀನಿ ಅಂದ್ಲು. ಸರಿ. ಸತ್ವಿ, ಅವರು ಕೂಡ ಇದೇ ಫ್ಲೋರಲ್ಲಿ ಇದ್ದಾರಂತೆ. ಎಲ್ಲಿದ್ದಾರೋ ಏನೋ. ನೋ ಪ್ರಾಬ್ಲಮ್ ನಕ್ಷತ್ರ, ಟೆನ್ಷನ್ ಮಾಡ್ಕೋಬೇಡ. ಆಲ್ರೆಡಿ ಸೆಲೆಕ್ಷನ್ ಆಗಿದೆ ಅಲ್ವಾ? ನಾನು ಇಲ್ಲಿಂದ ಹೊರಟೋಗ್ತೀನಿ, ನೀನು ಅವ್ರ ಜೊತೆ ಜಾಯ್ನ್ ಆಗು. ಏನ್ ಜಾಯ್ನ್ ಆಗೋದು? ಈ ಡ್ರೆಸ್ಸಲ್ಲಿ ಇದ್ದಾಗ ಅವ್ರು ನನ್ನನ್ನು ನೋಡಿದ್ರು ಅಂದ್ರೆ ಫ್ಯಾಮಿಲಿ ಪೂರ್ತಿ ತಲೆ ತಿರುಗಿ ಬೀಳ್ತಾರೆ. ನೀನು ಬೇಗ ಹೋಗಿ ಒಂದು ಸೀರೆ, ರೆಡಿಮೇಡ್ ಬ್ಲೌಸ್ನ ಬಿಲ್ ಮಾಡಿಸ್ಕೊಂಡು ತಗೊಂಡ್ ಬಾ. ಅದನ್ನ ಉಟ್ಕೊಂಡು ಅವ್ರ ಮುಂದೆ ಎಂಟ್ರಿ ಕೊಡ್ತೀನಿ. ಓಕೆ ಓಕೆ, ಈಗಲೇ ಬಂದೆ. ಒಂದು 5 ನಿಮಿಷ ಅವ್ರ ಕಣ್ಣಿಗೆ ಬೀಳ್ದೇ ಇರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಇಷ್ಟು ಸೀರೆ ಒಂದೇ ಸಲ ನೋಡಿದ್ದಕ್ಕೆ ಶಾಪ್ ಎಲ್ಲ ತಿರುಗ್ತಾ ಇದ್ದಾಳೆ ನಿಮ್ಮತ್ಗೆ. ಏನಿದು, ಅಖಿಲ್ ಇನ್ನ ಬರ್ಲಿಲ್ಲ? ಬರ್ತಾನೆ ಬಿಡಿಯತ್ತೆ, ಯಾವುದೋ ಇಂಪಾರ್ಟೆಂಟ್ ಕಾಲ್ ಆಗಿರ್ಬೇಕು. ನಕ್ಷತ್ರ ಬರೋ ಅಷ್ಟರಲ್ಲಿ ಬರ್ತಾನೆ ಬಿಡಿ. ಅಮ್ಮ, ಅದಕ್ಕೆ ಎಲ್ಲೋದ್ರೋ ಏನೋ. ನಾವು ಹೋಗಿ ಹುಡುಕೋಣ. ನೀನ್ ಸ್ವಲ್ಪ ಅಲ್ಲಿ ನೋಡು, ನಾನು ಈ ಕಡೆ ಹೋಗಿ ನೋಡ್ಕೊಂಡು ಬರ್ತೀನಿ. ಶೋಭಾ, ಸೀರೆ ತಗೊಂಡ್ ಬರಕ್ ಎಷ್ಟು ಹೊತ್ತು? ಬೇಗ ಬರ್ಬಾರ್ದಾ? ಇದೇನು ಮತ್ತೆ ಈ ಹುಡುಗಿ ಈ ತರ ಬಟ್ಟೆ ಹಾಕೊಂಡಿದ್ದಾರೆ? ಏನ್ ಕೃಷ್ಣ, ಈ ಹುಡುಗಿ ಏನೋ ಎದುರ್ಕೊಂಡಿದ್ದಾರೆ ಅನ್ಸುತ್ತೆ. ಅಖಿಲ್ ಅವರು ತುಂಬಾ ಒಳ್ಳೆಯವರು. ಈ ಹುಡುಗಿ ನೋಡಿದ್ರೆ ಹೀಗಿದ್ದಾರೆ. ಅಖಿಲ್ ಅವ್ರಿಗೆ ಎಲ್ಲ ಒಳ್ಳೇದಾಗೋ ಹಾಗೆ ನೋಡ್ಕೋ ಕೃಷ್ಣ. ಅದಕ್ಕೆ ಯಾವ ಕಡೆ ಹೋಗಿದಾರೋ ಏನೋ. ಇದು ಹೇಗಿದೆ ಅತ್ತೆ? ನಕ್ಷತ್ರ 5 ನಿಮಿಷದಲ್ಲಿ ಬರ್ತಾಳೆ ಎಂದೆ, ಇನ್ನೂ ಬಂದಿಲ್ಲ. ಯಾಕೆ? ಒಂದ್ಸರ್ತಿ ಫೋನ್ ಮಾಡು. ಇದು ಹೇಗಿದೆ ನೋಡಿ, ಚೆನ್ನಾಗಿದೆ ಅಲ್ವಾ? ಅಯ್ಯೋ, ಇವ್ರು ಮತ್ತೆ ಫೋನ್ ಮಾಡ್ತಿದ್ದಾರೆ. ಬೇಗ ಸೀರೆ ತಗೊಂಡು ಬಾರಪ್ಪ. ಹಲೋ ಅಕ್ಕ. ಹಲೋ ನಕ್ಷತ್ರ, ಎಲ್ಲಿದ್ಯಾ ನೀನು? ಬರ್ತಾ ಇದ್ದೀನಕ್ಕ, 3rd ಫ್ಲೋರ್ಗೆ ಬರ್ತಾ ಇದ್ದೀನಿ. ಓಕೆ.
ಥರ್ಡ್ ಫ್ಲೋರ್ಗೆ ಬರ್ತಿದ್ದೀನಿ ಅಂದ್ಲು ಅತ್ತೆ. ಬಹುಶಃ ಲಿಫ್ಟ್ ಹತ್ರ ಇರಬೇಕು. ಆಗ ಥರ್ಡ್ ಫ್ಲೋರಿಗೆ ಬಂದು ನಮಗೋಸ್ಕರ ಅಲ್ಲಿ ಇಲ್ಲಿ ಹುಡುಕಿ ಟೈಮ್ ವೇಸ್ಟ್ ಆಗೋಗುತ್ತೇನೋ. ನೀನು ಹೋಗಿ ಕರ್ಕೊಂಡು ಬಾ. ಸರಿ ಅತ್ತೆ. ಅದಕ್ಕೆ ಎಲ್ಲಿ ಹೋಗಿರ್ತಾರೆ? ಯಾಕೆ ಇವರು ಇಷ್ಟು ಭಯ ಪಡ್ತಿದ್ದಾರೆ? ಏನಾಗಿರ್ಬೋದು? ಶ್ಯಾಮ, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಕ್ಕ. ನೀವ್ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಏನಕ್ಕ ಇಲ್ಲಿ ನಿಂತಿದ್ದೀರಲ್ಲ? ನಮ್ಮನೆ ಹೊಸ ಸೊಸೆಗೆ ವೇಟ್ ಮಾಡ್ತಿದ್ದೆ, ಅಷ್ಟರಲ್ಲಿ ನೀನ್ ಕಾಣಿಸ್ದೆ. ನಿಮ್ ಮನೆ ಸೊಸೆ ಆಗೋರು ಅಂದ್ರೆ ನಕ್ಷತ್ರ ಅವರಲ್ವಾ? ಹೌದು. ನಮ್ ನಕ್ಷತ್ರ ನಿನಗೆ ಗೊತ್ತಾ? ಓ, ಹೋಳಿ ದಿನ ನೋಡಿದ್ದೆ ಅಲ್ವಾ? ಹೌದು, ಅವತ್ತೇ ನೋಡಿದ್ದು. ಅವರು ಅಲ್ಲಿದ್ದಾರೆ ನೋಡಿ. ಹೌದಾ? ಅಲ್ಲಿದ್ದಾಳ ನಕ್ಷತ್ರ? ಹೌದಕ್ಕ, ಈಗಷ್ಟೇ ನಾನು ನೋಡಿದೆ. ಓಕೆ ಶ್ಯಾಮ, ಥ್ಯಾಂಕ್ ಯು. ನಿಮ್ಮನ್ನೇ ಹುಡುಕ್ತಾ ಇದ್ದೆ ಅಕ್ಕ. ಏನಕ್ಕ ಹಾಗೆ ನೋಡ್ತಿದ್ದೀರಾ? ಈ ಸೀರೆಯಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ನಕ್ಷತ್ರ. ಥ್ಯಾಂಕ್ಸ್ ಅಕ್ಕ. ಬಾ ನಕ್ಷತ್ರ, ಅಲ್ಲಿ ಅತ್ತೆ ಎಲ್ಲ ವೇಟ್ ಮಾಡ್ತಿದ್ದಾರೆ. ಸರಿ. ಇದೇನು ಅಷ್ಟು ಬೇಗ ಇವರು ಸೀರೆ ಉಟ್ಕೊಂಡಿದ್ದಾರೆ? ಕೃಷ್ಣ, ಈ ಹುಡುಗಿ ಲೀಲೆ ನನ್ಗೇನು ಅರ್ಥ ಆಗ್ತಿಲ್ಲ. ಸಾರಿ ಅತ್ತೆ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡಮ್ಮ. ನೋಡ್ ನಕ್ಷತ್ರ, ನಿನಗಿಷ್ಟ ಆಗೋ ಸೀರೆನ ಸೆಲೆಕ್ಟ್ ಮಾಡು. ಅವಳು ಉಟ್ಕೊಳ್ಳೋ ಸೀರೆಗೂ ಮುಂಚೆ ಮೊದಲು ಅವಳು ಮದುವೆ ಆಗೋ ಗಂಟನ್ ಬಟ್ಟೆನ ಸೆಲೆಕ್ಟ್ ಮಾಡ್ತಾಳೆ ನಕ್ಷತ್ರ. ಆಮೇಲೆ ಅವಳಿಗೆ ಬೇಕಾಗಿರೋದನ್ನೆಲ್ಲ ಸೆಲೆಕ್ಟ್ ಮಾಡ್ತಾಳೆ. ಏನಂತ್ಯ ನಕ್ಷತ್ರ? ಮಾಡ್ತೀನಿ ಅತ್ತೆ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಏನ್ ಆಕ್ಟಿಂಗ್ ಮಾಡ್ತಿದ್ಯೆ? ಮದ್ವೆಗ್ ಮೊದ್ಲೇ ಅತ್ತೆನ ಬುಟ್ಟಿಗೆ ಹಾಕೊಳ್ಳೋಕ್ ನೋಡ್ತಾ ಇದ್ಯಾ? ಏನಮ್ಮ, ನಿಮ್ಮ ಅದಕ್ಕೆ ಸಿಕ್ಕದ್ಲಾ? ಇಲ್ಲ ಅಮ್ಮ, ನನಗೂ ಕಾಣಿಸ್ತಿಲ್ಲ. ಎಲ್ಲಿದ್ದಾಳೋ ಏನೋ. ಸರಿ, ಅಲ್ಲಿ ಹೋಗಿ ನೋಡೋಣ ಬಾ. ಕೂತ್ಕೊಳ್ಳಿ ಮೇಡಮ್. ಅದನ್ನ ತೋರಿಸಿ. ಅಖಿಲ್ಗೆ ಡ್ರೆಸ್ ಸೆಲೆಕ್ಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡ್ಕೋಬಾರ್ದು. ಬೇಗ ಏನು ಅಂತ ತಗೊಂಡು ಮುಗಿಸ್ಬೇಕು. ಅರೆ, ಈ ಡ್ರೆಸ್ ಚೆನ್ನಾಗಿದೆ ಅತ್ತೆ. ಇದಾದ್ರೆ ಅಖಿಲ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಂಗಂತೂ ತುಂಬಾ ಇಷ್ಟ ಆಯ್ತು. ಈ ಡ್ರೆಸ್ನ ಅಖಿಲ್ ಅವ್ರು ಹಾಕೊಂಡ್ರೆ ಸೂಪರ್ ಆಗಿ ಕಾಣ್ತಾರೆ. ಹೌದಮ್ಮ, ಅಖಿಲ್ಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಲಕ್ಕಿಲಿ ತುಂಬಾ ಚೆನ್ನಾಗಿರೋ ಡ್ರೆಸ್ ಸಿಕ್ತು ನೋಡಿ. ಇದನ್ನ ಪ್ಯಾಕ್ ಮಾಡಿ. ಸರಿ ಮೇಡಮ್. ಬನ್ನಿ. ಹಾ, ಏನಣ್ಣ
ಇನ್ನು ಕೆಳಗಡೆ ಕಳ್ಸಿಲ್ಲ? ನಾವು ತಗೋತೀವಿ ಅಂತ ಹೇಳಿದ್ವಲ್ಲ. ಇದನ್ ಬೇರೆಯವ್ರು ತಗೊಂಡಿದಾರಮ್ಮ. ಅದೇ ಹೇಗಾಗುತ್ತೆ? ಬೇರೆಯವ್ರು ತಗೊಳ್ಳೋದು ಅಂದ್ರೆ ಏನು? ನಾವು ತಗೋತೀವಿ ಅಂತ ಹೇಳಿದ್ವಲ್ವಾ? ನೀವ್ ಹೇಳಿದ್ರಮ್ಮ, ಆದ್ರೆ ಅವ್ರಿಗೆ ಇಷ್ಟ ಆಗಿದೆ ಅಂತೆ. ನೋಡಮ್ಮ, ಅವರು ದೊಡ್ಡ ಮನುಷ್ಯರು, ರೆಗ್ಯುಲರ್ ಆಗಿ ನಮ್ಮ ಶಾಪಿಗೆ ಬರ್ತಾರೆ. ಅವ್ರಿಗಿಲ್ಲ ಅಂತ ಹೇಳಿ ನಿಮಗೆ ಕೊಡೋದಕ್ಕಾಗೋದಿಲ್ಲ. ಬೇಕು ಅಂದ್ರೆ ತುಂಬಾ ಡಿಸೈನ್ಗಳಿದಾವೆ, ಅದನ್ನೆಲ್ಲ ತೋರಿಸ್ತೀನಿ. ಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಳ್ಳಿ. ಈಗ ಬೇಡ ಬಿಡಿ, ಅದಕ್ಕೇನ್ ಕರ್ಕೊಂಡು ಮತ್ತೆ ಬರ್ತೀವಿ. ಬಾರಮ್ಮ, ಅದಕ್ಕೆ ಎಲ್ಲಿದಾರೋ ನೋಡೋಣ. ಅಮ್ಮ, ಅದಕ್ಕೆ ಎಲ್ಲಿದ್ದಾರೆ? ಏನ್ ಶೋಭಾ ನೀನ್ ಪಾಡ ನೀನು ಹೀಗೆ ಬಂದ್ಬಿಟ್ರೆ ಹೇಗೆ? ನಿನ್ಗೋಸ್ಕರ ನಾನು ಶ್ಯಾಮ ಎಷ್ಟು ಹುಡುಕ್ತಾ ಇದೀವಿ ಗೊತ್ತಾ? ನಾನು ಕೂಡ ನಿಮ್ಗೋಸ್ಕರನೇ ಹುಡುಕ್ತಾ ಇದ್ದೆ. ನೀವು ಎಷ್ಟೊತ್ತಾದ್ರೂ ಕಾಣಿಸ್ಲಿಲ್ಲ ಅಂತ ಈ ಸೀರೆ ನೋಡಕ್ಕೆ ಅಂತ ಬಂದೆ. ನೀವು ಬೇಕಾದ್ರೆ ನೋಡಿ, ಇಷ್ಟ ಆದ್ರೂ ಆಗಬಹುದು. ಕೂತ್ಕೊಮ್ಮ. ಓಕೆ, ಬಾಯ್. ಶ್ಯಾಮ ಮ್ಯಾರೇಜ್ ಅಂತ ಹೇಳಿದ್ರಲ್ವಾ, ಏನಾದರೂ ಒಳ್ಳೆ ಗಿಫ್ಟ್ ಕೊಡಬೇಕು. ಏನು ಕೊಡೋದು? ಎಕ್ಸ್ಕ್ಯೂಸ್ ಮೀ. ಹೇಳಿ ಸರ್. ಅದೇನಂದ್ರೆ, ಒಬ್ಳು ಹುಡುಗಿಗೆ ಮ್ಯಾರೇಜ್ ಗಿಫ್ಟ್ ಕೊಡಬೇಕು. ಏನು ಗಿಫ್ಟ್ ಕೊಟ್ರೆ ಚೆನ್ನಾಗಿರುತ್ತೆ? ಹುಡುಗಿ ಅಂತಿದ್ದೀರಾ, ಮದ್ವೆ ಅಂತಿದ್ದೀರಾ? ಕರಿಮಣಿ ಕೊಡಿ, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಕರಿಮಣಿ ಸರ, ಗುಡ್ ಚಾಯ್ಸ್. ಈಗ ಬರ್ತೀನಿ ಮೇಡಮ್, ನೋಡ್ತಾ ಇರಿ. ಹಾ, ಇದೆಷ್ಟು ಚೆನ್ನಾಗಿದೆ. ರೇಟ್ ಜಾಸ್ತಿ ಇದೆ ಅಂತ ಅತ್ತೆ ಬೇಡ ಅಂದ್ರು ಅನ್ಬಹುದು. ಒಂದು ಕೆಲಸ ಮಾಡ್ತೀನಿ, ಯಾರು ನೋಡದೇ ಇರೋ ಹಾಗೆ ಇದನ್ನ ಕದ್ಬಿಡ್ತೀನಿ. ಅದಕ್ಕೆ ಏನದು? ಏನೂ ಇಲ್ಲ ಕಣೆ, ಯಾರು ನೋಡಿಲ್ಲ. ಯಾರು ನೋಡ್ಲಿಲ್ಲ ಅಂದ್ರೆ ಹಾಗೆ ಮಾಡೋದು ತಪ್ಪು. ಅದಕ್ಕೆ ಬೇಕು ಅಂದ್ರೆ ಕೊಂಡ್ಕೋಬೇಕು, ಹೀಗೆ ಕಳ್ತನ ಮಾಡಬಾರ್ದು. ಸರಿ, ಇಡ್ತೀನಿ ಬಿಡು. ಅದನ್ನ ತೋರ್ಸಮ್ಮ. ಇದು ಹೇಗಿದೆ? ಈ 4 ಸೀರೆನೂ ಪ್ಯಾಕ್ ಮಾಡ್ಲಾ ಮೇಡಮ್? ಸರಿ ಮಾಡಿಸಿ. ನಕ್ಷತ್ರ, ಈ ಸೀರೆ ಹೇಗಿದೆ? ಇದು ಹೇಗಿದೆ? ಇದು ಚೆನ್ನಾಗಿಲ್ಲ ಅತ್ತೆ. ಏನಮ್ಮ, ಯಾವ್ದು ಇಷ್ಟ ಆಗ್ಲಿಲ್ವಾ? ಇಲ್ಲ ಅತ್ತೆ, ನೀವು ನೋಡ್ತಾ ಇರಿ, ಆ ಕಡೆ ಯಾವ್ದಾದ್ರೂ ಇಷ್ಟ ಆಗತ್ತಾ ಅಂತ ನೋಡ್ಕೊಂಡು ಬರ್ತೀನಿ. ಹಾಗೆ ಮಾಡು. ಹಲೋ, ಏನ್ ನೋಡ್ತಿದ್ದೀರಾ? ಏನಿಲ್ಲ ಮೇಡಮ್. ಆಗ ನಾವು ಸೆಲೆಕ್ಟ್ ಮಾಡಿದ ಸೀರೆ ಇದೆ ಅಲ್ವಾ? ಇದೆ ಮೇಡಮ್, ಪ್ಯಾಕ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಬೇಡ ಬಿಡಿ, ಇಲ್ಲಿ ಕೊಡಿ. ಅತ್ತೆ, ಇದನ್ನ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ವಾ? ಹೌದಮ್ಮ, ತುಂಬಾ ಚೆನ್ನಾಗಿದೆ. ಇದನ್ನೇ ತಗೊಳ್ಳೋಣ. ಥ್ಯಾಂಕ್ಸ್ ಅತ್ತೆ. ತಗೊಳ್ಳಿ, ಇದನ್ನ ಪ್ಯಾಕ್ ಮಾಡಿ. ಅಮ್ಮ, ನಾನು ದುಡ್ಡು ಕೊಟ್ಟು ಬರ್ತೀನಿ, ನೀವಲ್ಲಿ ವೆಯ್ಟ್ ಮಾಡ್ತಾ ಇರಿ. ಹಾ. ಅಯ್ಯೋ, ಇದನ್ನ ಶ್ಯಾಮಂಗ್ ಕೊಡ್ತಾ ಇದೀನಿ ಅಂತ ಹೇಳಿದ್ರೆ ಮಮ್ಮಿ ಫೀಲ್ ಆಗ್ತಾರೆ. ಸುಮ್ಮನೆ ಯಾಕೆ ಅವ್ರಿಗೆ ಬೇಜಾರು ಮಾಡಬೇಕು? ಇದವ್ರಿಗೆ ಕಾಣಿಸ್ದಂಗೆ ಇಟ್ಕೊಳ್ಳೋದೇ ಬೆಟರ್.
ಹಾಯ್ ಅಖಿಲ್. ಎಷ್ಟೊತ್ತಾಯ್ತು ಬಂದು ತುಂಬಾ ಹೊತ್ತಾಯ್ತು ಕಣೋ. ಅವಳು ಬಂದಿದ್ದು ಆಯ್ತು, ನಿಮ್ಮಿಬ್ರಿಗೋಸ್ಕರ ಬಟ್ಟೆನ ಸೆಲೆಕ್ಟ್ ಮಾಡಿದ್ ಕೂಡ ಆಗೋಯ್ತು. ಹೌದಾ? ಗುಡ್, ವೆರಿ ಗುಡ್. ನಾವು ಕೆಳಗ್ ಹೋಗಿ ಒಡವೆ ನೋಡ್ತಿರ್ತೀವಿ. ನಿನ್ ಬೇಕಾಗಿರೋ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡ್ಕೋ. ಸರಿ ಮಮ್ಮಿ. ಏನಪ್ಪ, ನಾವ್ ಸೆಲೆಕ್ಟ್ ಮಾಡಿರೋ ಸೀರೆನೆಲ್ಲ ಪ್ಯಾಕ್ ಮಾಡಿ. ಸರಿ ಮೇಡಮ್. ಬನ್ನಿ ಹೋಗೋಣ. ಶ್ಯಾಮ ಎಲ್ಲಿದ್ದಾಳೆ? ಎಕ್ಸ್ಕ್ಯೂಸ್ ಮೀ. ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನನ್ಗೋಸ್ಕರನಾ? ಯಾಕೆ ಅಖಿಲ್ ಅವರೇ? ತಗೊಳ್ಳಿ ಇದನ್ನ. ಏನಿದು? ನಿಮ್ಮ ಮದುವೆಗೆ ನನ್ನ ಗಿಫ್ಟ್. ಅಯ್ಯೋ, ಹೀಗಿದೆಲ್ಲ ಯಾಕೆ ಅಖಿಲ್ ಅವರೇ? ಬೇಡ, ನನಗೆ ಬೇಡ. ಪ್ಲೀಸ್ ಬೇಡ ಅನ್ಬೇಡ್ರಿ. ನನ್ನ ಪ್ರಾಣ ಕಾಪಾಡಿರೋ ದೇವತೆ ನೀವು. ಅಂತ ದೇವತೆ ಮದುವೆಗೆ ಒಬ್ಬ ಫ್ರೆಂಡ್ ಆಗಿ ಒಂದು ಚಿಕ್ಕ ಗಿಫ್ಟ್ ಕೂಡ ಕೊಡಂಗಿಲ್ವಾ ನಾನು? ಏನು ಈ ಗಿಫ್ಟ್ನ ತಗೋಬೋದಾ ಇಲ್ವಾ ಅಂತ ನಿಮ್ಮ ಕೃಷ್ಣನ ಕೇಳ್ತಾ ಇದ್ದೀರಾ? ಫ್ರೆಂಡ್ಶಿಪ್ ಬೆಲೆ ನಿಮ್ಮ ಕೃಷ್ಣನ್ಗೂ ಚೆನ್ನಾಗಿ ಗೊತ್ತು. ಅದಕ್ಕೆ ಆ ಕುಚೇಲ ಅವಲಕ್ಕಿ ಕೊಟ್ಟರು ತಗೊಂಡಿದ್ದು. ನೀವು ಕೂಡ ಆ ಫ್ರೆಂಡ್ಶಿಪ್ಗೆ ಬೆಲೆ ಕೊಟ್ಟು ಈ ಗಿಫ್ಟ್ ತಗೊಂಡ್ರೆ ನಿಮ್ಮ ಕೃಷ್ಣ ಕೂಡ ಸಂತೋಷ ಪಡ್ತಾನೆ. ಪ್ಲೀಸ್ ತಗೊಳ್ಳಿ ಇದನ್ನ. ಪ್ಲೀಸ್ ತಗೊಳ್ಳಿ. ಆ ನಕ್ಷತ್ರ ಈ ಮನೆ ಸೊಸೆ ಆಗದೆ ಇರಲಿ ಅಂತ ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಆಗ್ತಾನೆ ಇಲ್ವಲ್ಲ. ಅವಳು ಈ ಮನೆ ಸೊಸೆ ಆಗಬೇಕು ಅಂತ ಅವಳ ಹಣೆಲ್ ಬರ್ತಿದ್ಯಾ ಹೇಗೆ? ಅದಕ್ಕೆ ಮುಹೂರ್ತ ಇಷ್ಟು ಬೇಗ ಫಿಕ್ಸ್ ಆಗಿರೋದು ಅನ್ಸುತ್ತೆ. ಐಶ್ವರ್ಯ, ಏನತ್ತೆ? ಅದೇನಮ್ಮ, ನಾಳೆ ಚಪ್ರದ ಪೂಜೆಗೆ ಏರ್ಪಾಡೆಲ್ಲ ಪೂರ್ತಿ ಮುಗೀತಾ? ಎಲ್ಲ ಪೂರ್ತಿ ಆಗಿದೆ ಅತ್ತೆ. ಸರಿನಮ್ಮ. ಹಾ, ಚಪ್ರದ ಪೂಜೆಗೆ ಬೀಗ್ರ ಮನೆ ಕಡೆಯಿಂದ ಸ್ವಲ್ಪ ಜನ ಮುತ್ತೈದೇರು ಬರಬೇಕು, ಅದು ಪದ್ಧತಿ. ಈ ವಿಷಯನ ಅವ್ರಿಗೆ ಹೇಳಿದ್ಯಾ ಅಮ್ಮ? ಹೇಳಿದ್ದೀನಿ ಅತ್ತೆ. 4 ಜನ ಬರ್ತಿದ್ದಾರೆ. ಓಹ್, ಹಾಗಾದ್ರೆ ಸರಿನಮ್ಮ. ಅದು ಏನತ್ತೆ? ಏನೋ ಹೇಳಬೇಕು ಅಂದ್ಕೊಂಡೆ, ನೆನ್ಪಾಗ್ತಾ ಇಲ್ಲ. ಹೋಗ್ಲಿ ಬಿಡು, ನೆನ್ಪಾಗಿದ ತಕ್ಷಣ ಬಂದು ಹೇಳ್ತೀನಿ. ಮದುವೆ ನಿಲ್ಲಿಸ್ಬೇಕು ಅನ್ಕೊಂಡಿರೋ ನಾನೇ ಎಲ್ಲ ಮದುವೆ ಕೆಲಸ ಮಾಡೋ ಹಾಗಾಗಿದೆ. ಕರ್ಮ. ಏನ್ರಿ ಫೋನು? ಹಾ, ಯಾರು? ನಮ್ಮೂರು ಭಜನಾ ಮಂಡಳಿ ರಾಜಯ್ಯನವರು. ಓ, ಹಲೋ ರಾಜಣ್ಣವ್ರೆ, ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ನಾರಾಯಣ, ಆದರೆ ನೀನು ಮಾಡ್ತಿರೋದು ಮಾತ್ರ ಸರಿಯಾಗಿಲ್ಲ. ನೋಡು, ಮಗಳಿಗೆ ಮದುವೆ ಅಂತ ಕನಿಷ್ಠ ಲಗ್ನ ಪತ್ರಿಕೆನೂ ಕಳಿಸ್ಲಿಲ್ವಲ್ಲ ನೀನು?
ಅಂದರೆ ಅದು ಏನಾಯ್ತು ಅಂದರೆ ರಾಜಣ್ಣವರೇ, ಅದಕ್ಕೆ ಲಗ್ನ ಪತ್ರಿಕೆ ಕೊಡೋದಕ್ಕೆ ಸಮಯನೇ ಸಿಗಲಿಲ್ಲ. ನಿಮ್ಮ ಹಾಗೆ ಮುಖ್ಯವಾದವ್ರನ್ನೆಲ್ಲ ಫೋನ್ ಮಾಡೇ ಕರಿತಿದ್ದೀವಿ. ನಾನು ನಿಮಗೆ ಫೋನ್ ಮಾಡಿದಾಗ ನೀವು ಮನೆ ಹತ್ರ ಇರಲಿಲ್ವಂತೆ. ನಿಮ್ಮ ಮನೆಯವ್ರು ಮಾತಾಡಿದ್ರು. ಲಗ್ನ ಪತ್ರಿಕೆ ಕೊಡಲಿಲ್ಲ ಅಂತ ಮನ್ಸಲ್ಲಿ ಏನು ಇಟ್ಕೊಳ್ದೆ ನೀವು ಮದುವೆಗಂತೂ ತಪ್ಪದೇ ಬರಬೇಕು. ಬರ್ದೇ ಇರೋಕ್ಕಾಗತ್ತಾ ನಾರಾಯಣ? ನಿನ್ನ ಮಗಳ ಮದುವೆ ಅಂದರೆ ನನ್ನ ಮಗಳ ಮದುವೆ ಇದ್ದಾಗೆ. ಮದುವೆ ಆಮಂತ್ರಣ ಇಲ್ಲದೆ ಇದ್ರೂ ನಮ್ಮ ಭಜನಾ ಮಂಡಳಿ ಪೂರ್ತಿ ಅಲ್ಲಿ ಬಂದೇ ಬರುತ್ತೆ, ಸರಿನಾ? ತುಂಬಾ ಸಂತೋಷ ರಾಜಣ್ಣವ್ರೆ, ಇಡ್ತೀನಣ್ಣ. ಆಗ್ಲಿ. ನೋಡಿದ್ಯಾ, ಲಗ್ನ ಪತ್ರಿಕೆ ಕೊಟ್ಟು ಮದುವೆ ಕರೀದೇ ಇದ್ರೂ ಕೂಡ ಮದುವೆಗೆ ಬರ್ತೀನಿ ಅಂತಿದ್ದಾರೆ. ಶ್ಯಾಮ ಮೇಲೆ ಅವರಿಗೆಲ್ಲ ಎಷ್ಟು ಅಭಿಮಾನನೋ. ಶ್ಯಾಮ, 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 ಶ್ಯಾಮ. ಎಷ್ಟು ಕೂಗ್ತಾ ಇದ್ರು ತಿರುಗಿ ನೋಡ್ತಾ ಇಲ್ವಲ್ಲ? ಅಂತದ್ ಏನ್ ಯೋಚನೆ ಮಾಡ್ತಿದ್ದಾಳೆ ಇವಳು? ಏನೇ ಹರಿಪ್ರಿಯಾ, ಯಾಕೆ ಹಾಕಿ ಹೋಗ್ತಿದ್ಯಾ? ಒಂದ್ಸಲ ಅಲ್ಲಿ ನೋಡಿ, ಅವಳು ಇಲ್ಲೇ ಇದ್ದಾಳೆ. ಕೂಗ್ತಾ ಇದ್ರು ಗಮನನೇ ಇಲ್ಲ. ಅಂತದ್ ಏನ್ ಯೋಚನೆ ಮಾಡ್ತಿದ್ದಾಳೆ ಅಂತ ಅರ್ಥನೇ ಆಗ್ತಿಲ್ಲ ರೀ. ಕೇಳೋಣ ಬಾ. ಶ್ಯಾಮ, ಶ್ಯಾಮ. ಏನಪ್ಪ? ಏನಮ್ಮ ಅಷ್ಟೊಂದು ಯೋಚಿಸ್ತಿದ್ದೆ? ಏನು ಯೋಚನೆ ಮಾಡ್ತಿದ್ದೆ? ಮದ್ವೆ ಬಗ್ಗೆ ಅಪ್ಪ. ಇಷ್ಟು ಬೇಗ ಮದ್ವೆ ಆಗೋದು ನಂಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ನಿಮ್ ಮಾತಿಗಿಲ್ಲ ಅನ್ನೋಕ್ಕಾಗ್ದೆ ನಿಮ್ ಸಂತೋಷಗೋಸ್ಕರ ಮದ್ವೆಗೆ ಒಪ್ಕೊಂಡಿದ್ದೀನಿ. ಹಾಗೆ ಹೇಳಿದ್ರೆ ಹೇಗಮ್ಮ? ಯಾವತ್ತಿದ್ರೂ ನಿನಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಲೇಬೇಕಲ್ವಾ? ಅದೇ ನನಗೂ ಭಯ ಆಗ್ತಿದ್ಯಮ್ಮ. ನಾಳೆ ಮದ್ವೆ ಆದ್ಮೇಲೆ ನಿಮ್ ಎಲ್ರನ್ನೂ ಹೀಗ್ ಬಿಟ್ಟು ನಾನು ಹೇಗ್ ಹೋಗೋದು ಅಂತ ಅನಿಸ್ತಿದ್ದೆ. ನಿಮ್ಮನ್ನೆಲ್ಲ ನೋಡ್ದೆ ನನ್ನ ಅತ್ತೆ ಮನೇಲಿ ಹೇಗಿರಕ್ಕಾಗತ್ತೆ? ಹೆಣ್ಣು ಮಕ್ಕಳಿಗೆ ಹುಟ್ಟಿದ ಮನೆ ಬಿಟ್ಟು ಗಂಡನ ಮನೆಗೆ ಹೋಗೋದು ತಪ್ಪಲ್ಲಮ್ಮ. ಹೆಣ್ಣು ಮಕ್ಕಳಿಗೆ ನಿಜವಾದ ಜೀವನ ಶುರು ಆಗೋದು ಗಂಡನ ಮನೆಯಲ್ಲಮ್ಮ. ಎಲ್ಲ ಹೆಣ್ಣು ಮಕ್ಕಳು ಹುಟ್ಟಿದ ಮನೆಗಿಂತ ಗಂಡನ ಮನೇಲಿ ಹೆಚ್ಚು ಕಾಲ ಇರ್ತಾಳೆ. ರಕ್ತ ಸಂಬಂಧಕ್ಕಿಂತ ಬಲವಾಗಿರೋ ಬಂಧ ಅಂದರೆ ಮಾಂಗಲ್ಯ ಬಂಧನ. ಆ ಬಂಧನದಿಂದನೇ ಹೊಸ ಹೊಸ ಅನುಬಂಧಗಳು ಹುಟ್ಕೊಳ್ಳೋದು. ಅತ್ತೆ ಮನೆಗೆ ಹೋಗೋ ಹೆಣ್ಣುಮಗಳು ಸೊಸೆಯಾಗಿ, ನಾದಿನಿಯಾಗಿ, ಹೆಂಡತಿಯಾಗಿ, ಅತ್ತಿಗೆಯಾಗಿ, ಅಮ್ಮ ಆಗಿ, ಅತ್ತೆಯಾಗಿ, ಹೀಗೆ ನಾನಾ ರೀತಿಯಾಗಿ ಆ ಮನೆಯಲ್ಲಿ ಅನುಬಂಧ ಬೆಳೆಸ್ಕೊಳ್ತಾಳೆ. ಆ ಮನೆಗೆ ರಾಣಿಯಾಗಿದ್ದರೂ ಕೂಡ ಅಗತ್ಯ ಬಿದ್ದರೆ ಆ ಮನೆಗೋಸ್ಕರ ಕೆಲಸದವಳಾಗಿ ಕೆಲಸ ಮಾಡ್ತಾಳೆ. ಆ ಮನೆಯಲ್ಲಿರೋರಿಗೆ ಸಂತೋಷ ಹಂಚ್ತಾಳೆ. ಹೆಣ್ಣು ಮಗಳು ಜೀವನಕ್ಕೆ ಅರ್ಥನೂ ಪರಮಾರ್ಥನೂ ಎಲ್ಲ ಅತ್ತೆ ಮನೇಲೇ ಅಡಗಿರುತ್ತಮ್ಮ. ಅಂತ ಅತ್ತೆ ಮನೆಗೆ ಹೊಸ ಸೊಸೆಯಾಗಿ ಸಂತೋಷದಿಂದ ಕಾಲಿಡ್ಬೇಕಮ್ಮ. ನಿನ್ನ ಅದೃಷ್ಟ ಚೆನ್ನಾಗಿರೋದಕ್ಕೆ ಮಲ್ಲಿಕಾರ್ಜುನನಂತ ಅಣ್ಣ ನಿನಗೆ ಸಿಕ್ಕಿದ್ದಾರೆ. ಲಕ್ಷ ಲಕ್ಷ ಖರ್ಚು ಮಾಡಿ ಸಂಭ್ರಮದಿಂದ ನಿನ್ನ ಮದುವೆ ಮಾಡಿಸ್ತಿದ್ದಾರೆ. ಸ್ವಂತ ತಂಗಿ ಹಾಗೆ ನಿನ್ನ ಅತ್ತೆ ಮನೆಗೆ ಕಳಿಸ್ಕೊಡ್ತಾ ಇದ್ದಾರೆ. ಇಂಥದ್ದನ್ನೆಲ್ಲ ನೆನಪು ಮಾಡಿಕೊಂಡು ನೀನು ಸಂತೋಷವಾಗಿರ್ಬೇಕೇ ಹೊರತು ಹೀಗೆಲ್ಲ ಯೋಚನೆ ಮಾಡಬಾರ್ದಮ್ಮ, ಸರಿನಾ? ಇಷ್ಟಕ್ಕೂ ಈ ಮಲ್ಲಿಕಾರ್ಜುನ ಯಾರು? ಇವ್ರ ವಿಷಯಕ್ಕೆ ಯಾಕಿಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾನೆ? ಲಕ್ಷಾನ್ ಗಟ್ಲೆ ಖರ್ಚು ಮಾಡಿ ಯಾಕೆ ಶ್ಯಾಮ ಮದ್ವೆ ಮಾಡಿಸ್ತಾ ಇದ್ದಾನೆ?
ಮದ್ವೆ ಹುಡುಗನ್ ವಿವರ ಕೇಳಿದ್ರೆ ಮಾತ್ರ ಹೇಳ್ತಾ ಇಲ್ಲ. ಏನಾದ್ರೂ ಮಾಡಿ ನಾಳೆ ಅವನನ್ನ ಭೇಟಿ ಮಾಡಿ ಆ ಹುಡುಗನ್ ಮನೆಯವ್ರ ವಿವರ ತಿಳ್ಕೋಬೇಕು. ಗಂಡಿನ ಕಡೆಯವ್ರನ್ನ ನೋಡ್ಬೇಕು. ಈ ಮದ್ವೆನ ನಿಲ್ಲಿಸ್ಬೇಕು. ನೋಡಕ್ ಚೆನ್ನಾಗೇ ಇದ್ದಾರೆ, ಆದ್ರೆ ಗೆಟಪ್ ಚೇಂಜ್ ಮಾಡಬೇಕು. ಓಕೆ ಸರ್. ಇಲ್ಲಿ ನೋಡ್ರಮ್ಮ, ಅಲ್ಲಿ ನೀವು ಪೂಜೆ ಪುನಸ್ಕಾರಕ್ಕೆ ಸಂಬಂಧಪಡೋ ವಿಷಯ ಬಿಟ್ರೆ ಬೇರೆ ಏನು ಮಾತಾಡಬಾರ್ದು. ಮೊದಲೇ ಆ ವಸಂತ ಅನುಮಾನದ ಹುತ್ತ. ನಿಮ್ ಮಾತಲ್ಲೇನಾದ್ರೂ ಸ್ವಲ್ಪ ವ್ಯತ್ಯಾಸ ಆದ್ರೂ ಎಲ್ಲರೂ ಸಿಕ್ಕಾಕೊಳ್ತೀರಾ. ಪ್ರತಿ ಮಾತು ಅಳದು ತೂಗಿ ಮಾತಾಡಬೇಕು. ಓಕೆ? ಓಕೆ ಸರ್. ಸುಂದರ್ ಸರ್, ಈಗಲೇ ಇವ್ರನ್ನ ರಿಚ್ ಗೆಟಪ್ ಅಲ್ಲಿ ರೆಡಿ ಮಾಡಿ ಅಖಿಲ್ ಮನೆಗೆ ಕಳಿಸ್ಬಿಡು. ಓಕೆ ಸರ್. ಬನ್ನಿಮ್ಮ, ನಿಮ್ಮ ಮೇಕಪ್ ರೂಮು ಹಿಂದ್ಗಡೆ ಇದೆ, ನನ್ನ ಜೊತೆ ಬನ್ನಿ. ಏನ್ರಿ, ಚಪ್ರದ ಪೂಜೆಗೆ ಹುಡುಗನ್ ಮನೆಯವ್ರು ಬಂದ್ರೆ ಒಳ್ಳೇದಲ್ವಾ? ಒಂದ್ಸಲ ಮಲ್ಲಿಕಾರ್ಜುನ್ ಹತ್ರ ಮಾತಾಡಿ. ಆಗ್ಲಿ ಶ್ಯಾಮ, ತರ್ತೀನಿ. ಅಪ್ಪ ತಗೊಳ್ಳಿ. ಸರ್, ನಿಮ್ಮ ಚಿಕ್ಕಪ್ಪ ಅವ್ರ ಫೋನು. ಎಕ್ಸ್ಪೆಕ್ಟ್ ಮಾಡಿದ್ದೆ, ಅವ್ರು ಫೋನ್ ಮಾಡೇ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದಕ್ಕೆ ಈ ಮ್ಯೂಸಿಕ್ ಸಿಸ್ಟಮ್ನ ರೆಡಿ ಮಾಡಿಸಿದ್ದೆ. ಅವರು ಫೋನ್ ಮಾಡಿದ್ರೆ ಮ್ಯೂಸಿಕ್ ಸಿಸ್ಟಮ್ ಯಾಕೆ ಸೇರ್ಬೇಕು? ಯಾಕೆ ಅಂತ ಈಗ ನೋಡು. ಶ್ರೀಮನ್ಮಹಾಗಣಾಧಿಪತೇ ನಮಃ. ಓಂ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಧ್ರುವಂ ತೇ ರಾಜ ವರುಣೋ ಧ್ರುವಂ ದೇವೋ ಬೃಹಸ್ಪತಿ. ಹಲೋ ಹಲೋ ಚಿಕ್ಕಪ್ಪ, ಹೇಳಿ. ಅದೇನಪ್ಪ, ಗಂಡಿನ ಕಡೆಯವ್ರನ್ನ ಒಂದ್ಸರಿ ಕರೆದ್ರೆ. ಹಲೋ, ರಾಗಸ್ವರೂಪ ಭಾಷಾಕ್ಷಾ ಕ್ರೋಧಾಕಾರಾಂಕುಶೋಜ್ವಲ. ಹಲೋ, ಕೇಳಿಸ್ತಿಲ್ಲ ಚಿಕ್ಕಪ್ಪ, ಸ್ವಲ್ಪ ಜೋರಾಗಿ ಮಾತಾಡಿ. ಹಲೋ, ಏನೂ ಇಲ್ಲಪ್ಪ, ಗಂಡಿನ ಕಡೆಯವ್ರನ್ನ. ನಾನು ಗಂಡಿನ ಮನೇಲೆ ಇದ್ದೀನಿ ಚಿಕ್ಕಪ್ಪ, ಏನ್ ಹೇಳಿ. ನಮ್ಮ ಚಪ್ರದ ಪೂಜೆ ಗಂಡಿನವ್ರನ್ನೂ ಕರೆದ್ರೆ ಚೆನ್ನಾಗಿರುತ್ತೇನೋ ಅಂತ ಫೋನ್ ಮಾಡಿದೆ ಕಣಪ್ಪ. ಚೆನ್ನಾಗಿರುತ್ತೆ ಚಿಕ್ಕಪ್ಪ, ಅವ್ರನ್ನು ಕರೆದ್ರೆ ಚೆನ್ನಾಗಿರ್ತಿತ್ತು. ಆದ್ರೆ ಹೆಣ್ಣಿನ ಮನೆಯವ್ರು ಮಾಡೋ ಚಪ್ರದ ಪೂಜೆನ ಅಟೆಂಡ್ ಮಾಡೋ ಶಾಸ್ತ್ರ ಅವ್ರಿಗಿಲ್ವಂತೆ. ಇಲ್ದಿದ್ರೆ ಅವ್ರಾಗವ್ರೆ ಫೋನ್ ಮಾಡಿ ನಿಮ್ ಮನೆಗ್ ಬರ್ತಿದ್ರು ಚಿಕ್ಕಪ್ಪ. ಹೌದೇನಪ್ಪ? ಹೌದು ಚಿಕ್ಕಪ್ಪ. ಮಲ್ಲಿಕಾರ್ಜುನ ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಶ್ಯಾಮ ಮದ್ವೆ ಯಾಕೆ ಮಾಡ್ತಿದ್ದಾನೆ ತಿಳ್ಕೋಬೇಕು. ಮಮ್ಮಿ, ಸಾಧ್ಯವಾದ್ರೆ
ಆ ಗಂಡಿನ ಮನೆಯವ್ರ ಡೀಟೇಲ್ಸ್ ಕೇಳು ಮಮ್ಮಿ. ಅವ್ರ ಮನೆಗೆ ಹೋಗಿ ಹೇಗಾದ್ರೂ ಮಾಡಿ ಆ ಮದ್ವೆ ನಿಲ್ಸ್ಬಿಡೋಣ. ಅದೇ ಅಲ್ವಾ ನಾವೀಗ ಮಾಡ್ಬೇಕಾಗಿರೋ ಕೆಲಸ. ಬಾ. ಅದಕ್ಕೆ ನೀವಲ್ಲಿ ಚಪ್ರದ ಪೂಜೆ ಮಾಡ್ಕೊಳ್ಳಿ, ಇವರು ಇಲ್ಲಿ ಪೂಜೆ ಮಾಡ್ಕೋತಾ ಇದ್ದಾರೆ. ಹಾ ಏನಪ್ಪ, ಒಂದ್ಸಾರಿ ಮದುವೆ ಹುಡುಗನ ತಂದೆಗೆ ಫೋನ್ ಕೊಡ್ತೀರಾ? ಹಲೋ ಚಿಕ್ಕಪ್ಪ, ಅವರಿಲ್ಲಿ ಏನೋ ಬ್ಯುಸಿಯಾಗಿದ್ದಾರೆ, ಆಮೇಲೆ ಮಾತಾಡಿಸ್ಲಾ? ಅದೇನಂದ್ರೆ ನಾವು ಈ ಊರಿಗೆ ಬಂದಾಗ್ನಿಂದ ಒಂದ್ಸಾರಿನೂ ಸಿಗ್ಲೇ ಇಲ್ಲ. ಕನಿಷ್ಠ ಫೋನಲ್ಲಾದರೂ ಒಂದ್ಸಾರಿ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ. ಅಲ್ಲದೆ ಅವ್ರ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಮುಖ್ಯವಾದ ವಿಷಯನಾ? ಓಕೆ ಚಿಕ್ಕಪ್ಪ, ಮುಖ್ಯವಾದ ವಿಷಯ ಅಂದ್ರಲ್ಲ, ಮಾತಾಡ್ಕೊಳ್ಳಿ. ಒಂದ್ ನಿಮಿಷ. ಇವ್ರೇನು ಈಗ ಬರ್ತಿದ್ದಾರೆ? ಈ ಟೈಮಲ್ಲಿ ಇವ್ರೇನಾದ್ರೂ ಒಳಗಡೆ ಬಂದ್ರೆ ನಾನು ಮಾಡಿರೋ ಪ್ಲಾನ್ ಬಗ್ಗೆ ಎಲ್ಲ ಗೊತ್ತಾಗ್ಬಿಡತ್ತೆ. ಹೇ ಸುಂದರ್, ಅವ್ರು ಒಳಗಡೆ ಬಂದ್ರೆ ಎಲ್ಲ ಗೊತ್ತಾಗ್ಬಿಡತ್ತೆ. ನಾನು ಇಲ್ಲ ಅಂತ ಹೇಳಿ ಅಲ್ಲಿಂದನೇ ಕಳಿಸ್ಬಿಡು. ಸರಿ ಸರ್. ಏನಮ್ಮ ಈ ಕಡೆ ಬಂದಿದ್ರಾ? ಮಲ್ಲಿಕಾರ್ಜುನ್ ಅವ್ರನ್ನ ನೋಡ್ಬೇಕು. ಇಲ್ವಲ್ಲಮ್ಮ ಸಾರು. ಎಲ್ಲಿಗೆ ಹೋದ್ರು? ಶ್ಯಾಮ ಮದುವೆ ಅಲ್ವಾ, ಮದುವೆ ಮನೆಗೆ ಹೋಗಿದ್ದಾರೆ. ನಾನು ಶ್ಯಾಮ ಮನೆಯಿಂದನೇ ಬರ್ತಾ ಇದ್ದೀನಿ, ಅಲ್ಲಿಗೆ ಬರ್ಲಿಲ್ವಲ್ಲ? ಅಂದ್ರೆ ಅವ್ರು ಹೋಗಿದ್ದು ಶ್ಯಾಮ ಮನೆಗಲ್ಲಮ್ಮ, ಮದುವೆ ಗಂಡು ಮನೆಗೆ. ಎಲ್ಲಿದೆ ಆ ಹುಡುಗನ ಮನೆ? ಅವ್ರ ಅಡ್ರೆಸ್ ಹೇಳು, ನಾನು ಅಲ್ಲಿಗೆ ಹೋಗಿ ಅವರನ್ನ ಭೇಟಿ ಮಾಡ್ತೀನಿ. ಆ ಅಡ್ರೆಸ್ಸು ನಂಗೆ ಗೊತ್ತಿಲ್ಲಮ್ಮ. ಸಾರ್ ಬಂದ್ರೆ ಏನು ಹೇಳ್ಬೇಕಮ್ಮ? ಏನೂ ಇಲ್ಲ, ಸುಮ್ಮನೆ ಬಂದಿದ್ದೆ. ನಾನು ಆಮೇಲೆ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತೀನಿ. ನಡಿ ರೂಪ. ಬೀಗರು ಏನೋ ಕೆಲಸದಲ್ಲಿದ್ದಾರಂತೆ. ಹಲೋ ಹಲೋ ಮಾವಯ್ಯ, ನಮ್ ನಾರಾಯಣ ಅವರು ನಿಮ್ ಹತ್ರ ಮಾತಾಡ್ಬೇಕಂತೆ. ಒಂದ್ಸತಿ ಮಾತಾಡಿ. ಹಲೋ ಚಿಕ್ಕಪ್ಪ, ಅವ್ರಿಗೆ ಫೋನ್ ಕೊಡ್ತಾ ಇದ್ದೀನಿ, ನೀವೇ ಮಾತಾಡಿ. ಸರಿನಪ್ಪ, ಬೀಗ್ರಿಗೆ ಫೋನ್ ಕೊಡಿ. ಹಲೋ ಹಲೋ ಬೀಗ್ರೆ, ನಮಸ್ಕಾರ. ನಮಸ್ಕಾರ ಬಾವ. ನಾವು ಬೆಂಗಳೂರಿಗೆ ಬಂದಾಗ್ನಿಂದಾನು ನಿಮ್ಮನ್ನ ನೋಡಬೇಕು ಅಂತ ಅನ್ಕೊಂಡಿದ್ವಿ, ಆದರೆ ಆಗ್ತಾನೆ ಇರಲಿಲ್ಲ. ನಾವು ಅನ್ಕೊಂಡಿದ್ವಿ ಬಾವ, ಆದರೆ ನಾವಿದ್ದಕ್ಕಿದ್ದಾಗೆ ಊರಿಗೆ ಹೊಟ್ವಲ್ಲ, ಅದಕ್ಕೆ ನಿಮ್ಮನ್ನು ನೋಡೋಕ್ಕಾಗಲೇ ಇಲ್ಲ ಬಾವ. ಬೀಗ್ರೆ, ನೀವೇನೋ ಅನ್ಕೊಳ್ದೇ ಇದ್ರೆ ನಿಮ್ಗೊಂದು ವಿಷಯ ಹೇಳ್ತೀನಿ, ನೀವೇನೋ ಅನ್ಕೊಳ್ಳಲ್ಲ ಅಲ್ವಾ? ಹೇಳಿ ಬಾವ. ಸಂಸ್ಕಾರದ ವಿಷಯದಲ್ಲಿ ಹೇಳಬೇಕಾದ ಮಾತೆಲ್ಲ ನನ್ನ ಹೆಂಡತಿ ಹೇಳ್ಕೊಟ್ಟಿರ್ತಾಳೆ, ಆದರೆ ಒಬ್ಬ ತಂದೆಯಾಗಿ ನನ್ನ ಮಗಳ ಬಗ್ಗೆ ಕೆಲವು ವಿಷಯ ಹೇಳಬೇಕು.
ಹಲೋ ಶ್ಯಾಮ, ನಮಸ್ಕಾರನಮ್ಮ. ಏನು ಧ್ವನಿ ಅವ್ರ ಧ್ವನಿ ಹಾಗಿಲ್ಲ, ಏನೋ ಬೇರೆ ತರ ಇದೆ. ಹಲೋ ಮಾವನನ್ನ ಮಾತಾಡ್ತಾ ಇರೋದು? ಮಾವನೇ ಮಾತಾಡ್ತಿರೋದಮ್ಮ, ಹೇಳು. ಏನೂ ಇಲ್ಲ ಮಾವ, ನನ್ ಮದ್ವೆ ಆಗ್ತಿದೆ ಅನ್ನೋ ಖುಷಿಗೆ ಅಪ್ಪ ಏನೇನೋ ಮಾತಾಡ್ತಿದ್ದಾರೆ. ನೀವೇನೋ ಅನ್ಕೋಬೇಡಿ. ಕೇಳ್ಬೇಕಮ್ಮ, ತಪ್ಪದೆ ಕೇಳ್ಬೇಕು. ಹೆಣ್ಮಕ್ಳು ತಂದೆ ಮನ್ಸಿನ ಮಾತನ್ನ ಗಂಡಿನ ಮನೆಯವರು ತಪ್ಪದೆ ಕೇಳ್ಬೇಕಮ್ಮ. ನಾನು ಇಲ್ಲಿ ಮದ್ವೆ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀನಮ್ಮ, ಆಮೇಲೆ ಮಾತಾಡ್ತೀನಮ್ಮ, ಸರಿನಮ್ಮ? ಆಯ್ತು ಮಾವ. ಹೆಣ್ಣೋಡಕ್ ಬಂದಾಗ ಅವ್ರ ಧ್ವನಿ ಹೀಗಿರ್ಲಿಲ್ಲ, ಈಗ ಯಾಕೆ ಹೀಗೆ ಕೇಳಿಸ್ತಿದೆ? ಶ್ಯಾಮ, ಚಪ್ರದ ಪೂಜೆಗೆ ಸಮಯ ಮೀರ್ತಾ ಇದೆ, ಬೇಗ ರೆಡಿ ಆಗೋಣ. ನಡಿ. ತಗೊಳ್ಳಿ ಅಪ್ಪ. ಏನ್ರಿ, ನೀವು ಆ ಏರ್ಪಾಟ್ ಎಲ್ಲ ಮಾಡಿ. ಆಗ್ಲಿ. ನಡಿಯಮ್ಮ. ಗೋವಿಂದು ನಡಿಯೋ. ಏನ್ ಪರ್ಫಾರ್ಮೆನ್ಸು, ಏನ್ ಪರ್ಫಾರ್ಮೆನ್ಸು! ಏಕಕಾಲದಲ್ಲಿ ದ್ವಿಪಾತ್ರ ಅಭಿನಯ ಅದ್ಭುತವಾಗಿ ಮಾಡಿದ್ರಿ ಸರ್. ಏನ್ ಅನುಮಾನನೂ ಬರ್ದಿರೋ ಹಾಗೆ ಅದ್ಭುತವಾಗಿ ಮ್ಯಾನೇಜ್ ಮಾಡಿದ್ರಿ ಸರ್. ಅವ್ರಿಗೆ ಅನುಮಾನ ಬರಲಿಲ್ಲ, ಆದ್ರೆ ಗೌರಮ್ಮಂಗೆ ಏನೋ ಡೌಟ್ ಬಂದಿದೆ, ಅದಕ್ಕೆ ಅವರು ಇಲ್ಲಿಗೆ ಬಂದಿದ್ದು. ಅವ್ರಿಗೆ ಯಾಕೆ ಸರ್ ಡೌಟು? ಅವ್ರ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವತ್ ನಮ್ಗೆ ಆಕಾಶಾರಾಮ ಅಂತ ಪತ್ರ ಬರೆದಿದ್ದು ಯಾರೋ ಅಲ್ಲ, ಆ ಗೌರಮ್ಮ. ಯಾಕೋ ಗೊತ್ತಿಲ್ಲ, ಅವರು ಶ್ಯಾಮ ಮದ್ವೆನ ನಿಲ್ಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಅದಕ್ಕೆ ಅವ್ರ ಹತ್ರ ತುಂಬಾ ಹುಷಾರಾಗಿರ್ಬೇಕು. ಸರಿ ಸರ್. ಮದ್ವೆ ಆಗೋವರೆಗೂ ಅವ್ರ ಮೇಲೆ ಒಂದ್ ಕಣ್ಣಿಟ್ಟಿರು. ಒಂದ್ ಕಣ್ಣೇನ್ ಸರ್, 2 ಕಣ್ಣಿಟ್ಟು ಬಿಡ್ತೀನಿ. ಹೌದು, 2 ಕಣ್ಣಿಡೋದು ಒಳ್ಳೇದೇ. ಯಾಕಂದ್ರೆ ಅವರು ಅಖಿಲ್ ಮನೆಯವ್ರಿಗೂ ಗೊತ್ತಿರೋರೇ ಅಲ್ವಾ. ನಕ್ಷತ್ರ ಯಾರು? ನಕ್ಷತ್ರ ಯಾರು ಅಂತಿದ್ದೀರಲ್ಲ, ಮದ್ವೆ ಹೆಣ್ಣು. ಮದ್ವೆ ಹುಡುಗಿನ ನಾವು ಅವಳನ್ನ ಚಿಕ್ಕವಳಿದ್ದಾಗಿಂದ ಬುಜ್ಜಿ ಬುಜ್ಜಿ ಅಂತ ಕರಿತಿದ್ವಿ, ಅದಕ್ಕೆ ನಕ್ಷತ್ರ ಅಂದ ತಕ್ಷಣ ಹೊಳಿಲೇ ಇಲ್ಲ. ನಕ್ಷತ್ರಂಗೆ ನೀವೇನಾಗ್ಬೇಕು? ನಾನು ಚಿಕ್ಕಮ್ಮ ಆಗ್ತೀನಿ, ಇವರು ಅತ್ತೆ ಆಗ್ತಾರೆ, ಇವರು ಅತ್ತಿಗೆ ಆಗ್ತಾರೆ. ಅಷ್ಟೇ ಅಲ್ವಾ ಅಕ್ಕ? ಅದೇನು, ನಕ್ಷತ್ರಂಗೆ ನೀವು ಚಿಕ್ಕಮ್ಮ ಆಗ್ಬೇಕು ಅಂದ್ರಿ, ಇವರು ಅತ್ತೆ ಆಗ್ಬೇಕು ಅಂತಂದ್ರಿ. ಹಾಗಾದ್ರೆ ಇವ್ರು ನಿಮ್ಗೆ ಅತ್ತಿಗೆ ತಾನೇ ಆಗ್ಬೇಕಾಗಿರೋದು. ಅಕ್ಕ ಅಂತ ಕರಿತಿದ್ದೀರಾ? ಅಂದ್ರೆ ಚಿಕ್ಕ ವಯಸ್ಸಿಂದ ಅದೇ ಅಭ್ಯಾಸ ಆಗೋಗಿದೆ ಮಾ. ನಾವೆಲ್ಲ ಜೊತೆಗೆ ಬೆಳೆದಿದ್ದು, ನಮ್ಮ ಅಕ್ಕಂದ್ರ ಜೊತೆ ಇವಳನ್ನು ಅಕ್ಕ ಅಕ್ಕ ಅಂತ ಕರೆದು ಹಾಗೆ ಅಕ್ಕ ಅನ್ನೋದು ಅಭ್ಯಾಸ ಆಗೋಯ್ತು.
ಇಷ್ಟಕ್ಕೂ ಚಪ್ರದ ಪೂಜೆ ಎಲ್ಲಿ ನಡೀತಿದ್ಯಮ್ಮ? ಅಲ್ಲಿ ನಡೀತಿದೆ, ಹೋಗಿ. ಅಕ್ಕ, ಇವ್ರ ಬಿಹೇವಿಯರ್, ಇವ್ರ ಮಾತನ್ನ ನೋಡ್ತಿದ್ರೆ ನನಗೆ ಯಾಕೋ ಡೌಟ್ ಬರ್ತಿದೆ. ಅವ್ರು ಎಂಥವ್ರಾದ್ರೆ ನಮ್ಗೇನು ಐಶ್ವರ್ಯ? ನಮ್ಗೆ ನಕ್ಷತ್ರ ತಾನೇ ಮುಖ್ಯ. ನಡಿ.